ಮಳೆಗಾಲದ ಸಮಯದಲ್ಲಿ ಹತ್ತಿ ಬೆಳೆಯುವಂತ ಬೆಳೆಗಾರರು ಸಾವಯವ ಗೊಬ್ಬರವನ್ನು ಬಳಸದೇ ಇದ್ರೆ ಏನಾಗುತ್ತೆ? ಮೊಳಕೆ ಬರಲ್ವಾ? ಅದ್ರ ಕ್ವಾಲಿಟಿ ಕಡಿಮೆ ಆಗುತ್ತಾ? ಬೇರ್ ಬೆಳೆಯೋದಿಲ್ವಾ? ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಕೋರಮಂಡಲ್ ಗ್ರೋಮೋರ್ ಕಡೆಯಿಂದ ರೈತರಿಗೆ ನಮಸ್ಕಾರ. ನಮ್ಮ ರೈತ ನಮ್ಮ ಸಲಹೆ ಕಾರ್ಯಕ್ರಮದ ಅಂಗವಾಗಿ ಹತ್ತಿ ಬೆಳೆಗಾರರು ಸಾವಯವ ಗೊಬ್ಬರವನ್ನು ಬಳಸದೇ ಇದ್ರೆ ಏನಾಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಸಾವಯವ ಗೊಬ್ಬರವನ್ನು ಬಳಸದೇ ಇದ್ರೆ ಮಣ್ಣು ಫಲವತ್ತವಾಗಿರಲ್ಲ, ಭೂಮಿಯ ಮೇಲ್ಪದರ ಗಟ್ಟಿಯಾಗುತ್ತೆ, ಬೇರುಗಳು ಭೂಮಿಯೊಳಗೆ ಹೋಗಲ್ಲ, ಬೇರಿಗೆ ಬೇಕಾದಂತ ಪೌಷ್ಟಿಕಾಂಶತೆ ಸಿಗಲ್ಲ. ಸಾವಯವ ಗೊಬ್ಬರಗಳನ್ನು ಬಳಸಿದ್ರೆ ಅದರಲ್ಲಿರೋ ಪೌಷ್ಟಿಕಾಂಶಗಳಿಂದ ಸೂಕ್ಷ್ಮ ಜೀವಿಗಳು ಬೆಳೆದು ಬೆಳೆಗೆ ಪೌಷ್ಟಿಕಾಂಶತೆ ಅಧಿಕವಾಗಿ ದೊರಕಿ ಬೇರಿನಲ್ಲೂ ಅಭಿವೃದ್ಧಿಯಾಗಿ ಬೆಳೆ ಹಾನಿಯಾಗುವುದನ್ನ ತಡೆಯುತ್ತದೆ. ಬೆಳೆಗಾರ ಸಾವಯವ ಗೊಬ್ಬರವನ್ನು ಬಳಸದಿದ್ದಲ್ಲಿ ಅವರ ಭೂಮಿಯ ಮೇಲ್ಪದರ ಗಟ್ಟಿಯಾಗಿ ಮೊಳಕೆ ಬರೋದು ತುಂಬಾ ಕಷ್ಟವಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬ ಹತ್ತಿ ಬೆಳೆಗಾರನು ಸಾವಯವ ಗೊಬ್ಬರಗಳನ್ನು ಬಳಸಿದ್ರೆ ತುಂಬಾ ಉಪಯೋಗ ಆಗುತ್ತೆ.